ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ನನ್ನ ವೀಡಿಯೋಗಳಿಗೆ. ಹಾಗೆ ತುಂಬ ಒಳ್ಳೆ ವ್ಯೂಸು ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನಿವತ್ತು ನಿಮಗೆ ವೀಡಿಯೋ ಮಾಡೋ ಕಾರಣ ಏನು ಅಂದರೆ, ಒಂದು ಸಣ್ಣದಾಗಿರೋ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಅಡುಗೆದು ನಮ್ಮ ಮನೆಯಲ್ಲೇ ಇಲ್ಲೇ ಪಕ್ಕದಲ್ಲಿರೋ ಗಾರ್ಡನಲ್ಲಿ ಬನ್ನಿ, ಅದೇ ಒಂದು ಮಿನಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಬನ್ನಿ ಹಾಗೆ ಹೋಗ್ತಾ ಮಾತಾಡಿಕೊಂಡು ಮಾಡೋಣ. ಐಟಮ್ಸ್ ಎಲ್ಲ ತೊಗೊಂಡೋಗ್ತಾ ಇದ್ದೀನಿ. ಎಲ್ಲ ಕೆಳಗಡೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೀನಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಬನ್ನಿ ನೋಡೋರಂತೆ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ನಾವಿರೋದು ಫಸ್ಟ್ ಫ್ಲೋರಲ್ಲಿ. ನಾನೀಗ ಕೆಳಗಡೆ ಹೋಗ್ತಾ ಇದ್ದೀನಿ ಮೆಟ್ಲು ಹೇಳ್ಕೊಂಡು. ನೋಡ್ತಾ ಇದ್ದೀರಾ, ಇದು ಗಾಡಿಗಳು ನಿಲ್ಸೋದಕ್ಕೆ ಅಂತ ಹೇಳಿಬಿಟ್ಟು ಜಾಗ ಬಿಟ್ಕೊಂಡಿದ್ದಾರೆ. ನಾವು ನೈಟ್ ಟೈಮೆಲ್ಲ ಇಲ್ಲೇ ಒಳಗಡೆ ಹಾಕ್ಬಿಡ್ತೀವಿ ಗಾಡಿಗಳನ್ನ. ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸು. ಇದು ನೋಡಿ, ಹೊರಗಡೆ ಇಷ್ಟು ಸ್ಪೇಷಿಯಸ್ ಆಗಿದೆ ಜಾಗ. ನಾವು ಹೊರಗಡೆ ಬೇಕಾದರೂ ಗಾಡಿಗಳನ್ನ ನಿಲ್ಲಿಸ್ಕೊಬೋದು. ಮಕ್ಕಳೆಲ್ಲ ನೋಡ್ತಿದ್ದಾರೆ. ನಮ್ಮಮ್ಮ ಏನೋ ಮಾಡ್ತಾಯಿದ್ದಾರೆ ವೀಡಿಯೋ ಅಂತ ಹೇಳಿಬಿಟ್ಟು. ಸೊ ಮತ್ತು ಹಾಯ್ ಮಾಡ್ತಿದ್ದಾರೆ. ನೀವು ಕೂಡ ಹಾಯ್ ಮಾಡಿಬಿಡಿ. ನನ್ನ ಮಗ ಮಾಡ್ತಿದ್ದೆ ನನಗೆ. ನೋಡಿ, ಇಲ್ಲಿ ಹೊರಗಡೆ ಕೂಡ ಗಾಡಿಗಳನ್ನ ತುಂಬ ಜಾಗ ಇದೆ, ನಿಲ್ಲಿಸ್ಕೊಬೋದು. ಸೊ ನಮ್ಮ ಗಾಡಿಗಳೆಲ್ಲ ಇಲ್ಲೇ ನಿಂತ್ಕೊಳ್ಳೋದು ಡೇ ಟೈಮು. ನೈಟ್ ಟೈಮ್ ಮಾತ್ರ ಒಳಗಡೆ ಹಾಕ್ತೀವಿ. ಮುಂದಗಡೆ ಫುಲ್ಲು ಹೊಲ ತೋಟ ಎಲ್ಲ ಇದೆ. ಇಲ್ಲಿ ಅಕ್ಕಪಕ್ಕ ಅಷ್ಟೊಂದು ಮನೆಗಳಿಲ್ಲ. ಒಂದು 500 ಮೀಟ್ರ್ ಹೋಗ್ತಿದ್ದಂಗೆ ಮನೆಗಳು ಸ್ಟಾರ್ಟ್ ಆಗುತ್ತೆ. ಇದು ಡೇ ಟೈಮಲ್ಲೂ ಮತ್ತು ನೈಟ್ ಟೈಮಲ್ಲೂ ಮಕ್ಳಿಗಂತೂ ಆಟ ಆಡೋದಕ್ಕೆ ಆಗಲಿ, ಒಂದು ಫಂಕ್ಷನ್ ಮಾಡೋದಕ್ಕೆ ಆಗಲಿ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ನಾವು ಇಲ್ಲಿಗೆ ಶಿಫ್ಟ್ ಆದ್ವಿ. ಬಂದು ಆಗಲೇ 1 ವರ್ಷ ಆಯಿತು. ಇದು ಎಂಟ್ರೆನ್ಸು ನೋಡ್ತಾ ಇರ್ಬೋದು ಮನೆ ಎಲ್ಲನೂ. ಈಗ ನಾನು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದಕ್ಕೆ. ಸೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡೋದಕ್ಕೆ ಈಸಿ ಆಗುತ್ತೆ. ಎಲ್ಲ ಒಂದು ಕಡೆ ಸೈಡ್ಗೆ. ಹಾಗೆ ನಿಮಗೂ ಕೂಡ ತೋರಿಸೋದಕ್ಕೆ ಈಸಿ ಆಗುತ್ತೆ. ನಿಮಗೂ ಕೂಡ ಕನ್ಫ್ಯೂಸ್ ಆಗೋಲ್ಲ ರೆಡಿ ಮಾಡಿಕೊಂಡ್ರೆ. ಸೊ ಮಶ್ರೂಮ್ನ ನೀವು ನಾನು 3 ಪ್ಯಾಕೆಟ್ ತೊಗೊಂಡಿರೋದು. ಅದನ್ನು ನೀವು 2 ಹೋಳಾದರೂ ಮಾಡ್ಕೊಳ್ಳಿ, ಇಲ್ಲ 4 ಹೋಳಾದರೂ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 4 ಹೋಳು ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಜನಕ್ಕೆ ಮಾಡ್ತಾ ಇರೋದ್ರಿಂದ. ಮತ್ತು ಅಕ್ಕಿ ಎಲ್ಲ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ಸ್ಟವ್ ಮೇಲೆ ನಾನು ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 200 ml ಅಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ ಒಂದು 5 ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಇದಕ್ಕೆ ಅನಾನಸ್ ಹೂವು ಒಂದು 4 ಹಾಕ್ಕೊಳ್ತಾ ಇದ್ದೀನಿ. ಅನಾನಸ್ ಹೂವನ್ನ ಮತ್ತು 1 ಇಂಚಷ್ಟು ಚಕ್ಕೆ ಹಾಕ್ಕೊಂಡು, ಲವಂಗನ ಒಂದು 6 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ರುಬ್ಬಿ ಮಾಡ್ತಾರೆ, ಬಟ್ ನಾವಿಲ್ಲಿ ಇದನ್ನೆಲ್ಲನೂ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಸೋಂಪು. ಜಾಸ್ತಿ ಹಾಕ್ಕೊಳ್ತಿಲ್ಲ ಫ್ರೆಂಡ್ಸ್, ಎಲ್ಲ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಕಸ್ತೂರಿ ಮೇಥಿ ಮತ್ತು 1 ಸ್ಪೂನಷ್ಟು ಕಲ್ಲುವ್ವ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ನಾವು 1-2 ನಿಮಿಷ ನಾವು ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಸೊ ನಾವಿಲ್ಲಿ ತುಪ್ಪ ಯೂಸ್ ಮಾಡ್ತಾಯಿಲ್ಲ, ಬರೀ ಎಣ್ಣೆನಲ್ಲೇ ಯೂಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ. ನೆಕ್ಸ್ಟ್ ನಾನು ಖಾರದ ಪುಡಿ ಹಾಕ್ಕೊಳ್ತೀನಿ. 10 ಸಾಕು ಅಂತ ನೀವು ಯೋಚನೆ ಮಾಡ್ಬೋದು, ಬಟ್ ನಾನಿಲ್ಲಿ ಖಾರದ ಪುಡಿ ಮತ್ತೆ ಯೂಸ್ ಮಾಡೋದ್ರಿಂದ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧ kg ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಈರುಳ್ಳಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಮನೆಯಲ್ಲಿ ನಾಯಿಗಳ ಕಡೆ ಇದೆ ನೋಡಿ, ಇದರ ಹೆಸರು ಚಿಂಟು ಅಂತ ಹೇಳಿಬಿಟ್ಟು. 12 ವರ್ಷ ಆಯ್ತಂತೆ ಇದನ್ನು ಮನೆಗೆ ತಂದು ಹುಟ್ಟಿ ಕೂಡ. ಇದು ಕೂಡ ನಮಗೊಂಥರ ಸೇಫ್ಟಿ ಅಂತಲೇ ಹೇಳ್ಬೋದು. ಯಾರಾದರೂ ಹೊರಗಡೆ ಜನ ಬಂದ್ರೂ ಬೊಗಳುತ್ತೆ. ಇವರು ನಮ್ಮಮ್ಮ ಕುತ್ಕೊಂಡು ನೋಡ್ತಾವ್ರೆ. ಮತ್ತು ಇದು ಹೊಸ ನಾಯಿ ಬ್ರೌನಿ ಅಂತ ಹೇಳ್ಬಿಟ್ಟು. ಬೊಗಳಲ್ಲ, ಏನೂ ಇಲ್ಲ, ಸೈಲೆಂಟಾಗಿ ಇರ್ತದೆ ಪಾಪ, ಸಾಧು ಪ್ರಾಣಿ ಥರ. ಮತ್ತು ಇವರು ನಮ್ಮ ಓನರ್ ಅಕ್ಕ ನನಗೆ ಹೆಲ್ಪ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಪಾಪ ಸಿಕ್ಕಾಪಟ್ಟೆ ನಾಚಿಕೆ ಅವ್ರಿಗೆ. ಬನ್ನಿ, ನೆಕ್ಸ್ಟ್ ಈರುಳ್ಳಿ ಫ್ರೈ ಆಗಿದ್ದಾಯಿತು. ಒಂದು 1/2 kg ನಾನು ಹುಳಿ ಟೊಮ್ಯಾಟೊ ಅದು ಕೂಡ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಬಾಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಹುಳಿ ಟೊಮ್ಯಾಟೊದಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ, ಮತ್ತು ಆಪಲ್ ಟೊಮೊಟೊದಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ. ಇದಕ್ಕೆ ಟೊಮೊಟೊ ಬಾತ್ ಅಂದರೆ ಹುಳಿ ಟೊಮೊಟೊನೇ ಸೂಟಬಲ್ಲು. ಸೊ ನಾವು ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅರ್ಧ kg. ನೆಕ್ಸ್ಟು ಅಕ್ಕ ಕೊತ್ತಂಬರಿ ಸೊಪ್ಪು ಪುದೀನ ಪಾಪ ಎಲ್ಲ ಕಟ್ ಮಾಡಿಕೊಡ್ತಿದ್ದಾರೆ.
ಹೆಲ್ಪ್ ಮಾಡ್ತಿದ್ದಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಎಲ್ಲ ವಿಷಯದಲ್ಲೂ ಅಷ್ಟೇ. ನೆಕ್ಸ್ಟ್ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಬೇಗ ಟೊಮಾಟೊ ಸ್ವಲ್ಪ ಬಾಡಲಿ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಅದು ಒಂದೆರಡು ನಿಮಿಷ ನಾವು ಫ್ರೈ ಮಾಡಿದ್ರೆ ಸಾಕು, ಬಾಡಿಬಿಡುತ್ತೆ. ನೆಕ್ಸ್ಟು ಅರಿಶಿನ ಕಲರ್ಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಬೇಡ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು. ಸೊ ಹಾಕ್ಕೊಂಡು ಅದನ್ನು ಕೂಡ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಹೂಗಳೆಲ್ಲ ಅರಳಿದೆ, ಈಗ ಮಲ್ಲಿಗೆ ಹೂವಿನ ಸೀಸನ್ನು. ಸೊ ಮಲ್ಲಿಗೆ ಹೂವು ಅರಳಿದೆ, ಹಾಗೆ ದಾಸವಾಳ ಇದು ಪಕ್ಕದಲ್ಲಿರೋ ಗಾರ್ಡನ್ನು. ದಾಸವಾಳ ಎಲ್ಲ ಅರಳಿದೆ, ಕಲರ್ ಆಗಿದೆ ಎಲ್ಲ. ಸುಮಾರು ಒಂದು 8-10 ಕಲರ್ ಇದೆ ದಾಸವಾಳಗಳು, ಪಿಂಕು, ರೆಡ್ಡು ಮತ್ತು ಯೆಲ್ಲೋ, ವೈಟ್ ಎಲ್ಲ ಕಲರ್ ಇದೆ. ಆ್ಯಕ್ಚುಲಿ ಗಾರ್ಡನಲ್ಲಿ ಮಾಡಬೇಕು ಅಂತ ಇದ್ದಿದ್ದು, ಬಟ್ ಮಳೆ ಬಂತು ಅಂತ ಹೇಳಿಬಿಟ್ಟು ನಾವು ಈಗ ಪ್ಯಾಸೇಜಲ್ಲೇ ಮಾಡ್ತಾಯಿದ್ದೀವಿ. ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು ಕಟ್ಟಷ್ಟು ಪುದೀನ ಎರಡೂ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದು ಸರಿ. ಇದು ಬೇಗ ಬಾಡಿಬಿಡುತ್ತೆ, ಉಪ್ಪು ಹಾಕಿರೋದ್ರಿಂದ ಎಲ್ಲನೂ ಕೂಡ ಬಾಡಿಬಿಡುತ್ತೆ, ಮತ್ತು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಬಾಡಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿರೋದೇ ಮಾಡಿಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲ ಅನ್ನೋರು ಬೇಕಾದರೆ ಅಂಗಡಿಲೇ ತಂದು ಮಾಡ್ಕೊಳ್ಳಿ. ಒಂದು ಅಂಗಡಿದಾದರೆ ಒಂದು 2 ಪ್ಯಾಕೆಟ್ ಹಾಕ್ಕೋಬೇಕಾಗತ್ತೆ. 2 ಪ್ಯಾಕೆಟಲ್ಲಿ ಪೂರ್ತಿ ನಾವು ಹಾಕ್ಕೊಳ್ತಾ ಇದ್ದೀನಿ ನಾನು ಕೂಡ. ಇದನ್ನು ನಾವು ಸ್ವಲ್ಪ ಫ್ರೈ ಆದಮೇಲೆ, 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1.5 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗಾಗಲೇ ಹೇಳಿದೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಚಕ್ಕೆ ಪುಡಿ ಮತ್ತು ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಮತ್ತು 2-2.5 ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇರೋದು. ಬಿರಿಯಾನಿ ಮಸಾಲ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ನೆಕ್ಸ್ಟ್ ನಾವು ಮಶ್ರೂಮ್ ಆ್ಯಡ್ ಮಾಡ್ಕೊಳ್ಳೋಣ. ಅದು ಫ್ರೈ ಆಗೋ ಅಷ್ಟರಲ್ಲಿ ಬನ್ನಿ ನಾನು ಮತ್ತೆ ನಿಮಗೆ ಗಾರ್ಡನ್ ತೋರಿಸ್ತಾ ಇದ್ದೀನಿ. ನೋಡಿ ಅಕ್ಕ ಮಶ್ರೂಮ್ ತೊಳ್ಕೊಂಡು ಬರ್ತಾವ್ರೆ. ಇದು ಮಳೆ ಬಂದುಬಿಟ್ಟು ಎಲ್ಲ ನೆಂದಿದೆ ನೋಡಿ. ನಾವು ಆ್ಯಕ್ಚುಲಿ ಇಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು, ಮಳೆ ಬಂತು ಅಂತ ಹೇಳಿಬಿಟ್ಟು ಅಲ್ಲೇ ಮಾಡ್ತಾಯಿದ್ದೀವಿ. ಮತ್ತು ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಎಲ್ಲ ಕೆಟ್ಟೋಗುತ್ತೆ ಕೆಲಸ ಅಂತ ಹೇಳಿಬಿಟ್ಟು. ಸೊ ನಾನಿಲ್ಲಿ ಮಶ್ರೂಮು 3 ಪ್ಯಾಕೆಟ್ ತೊಗೊಂಡು ಹಚ್ಚಿಬಿಟ್ಟು ನೀರಲ್ಲಿ ನೆನಾಕ್ಬಿಟ್ಟು ಇದು ಈಗ ತೊಳೆದ್ಬಿಟ್ಟು 1-2-3 ಸರಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾಯಿದ್ದೀವಿ. ಮಣ್ಣಿರುತ್ತೆ, ಸೊ ಹಂಗಾಗಿ 1-2 ಸರಿ ಎಕ್ಸ್ಟ್ರಾ ತೊಳ್ಕೊಂಡ್ರೆ ಒಳ್ಳೆಯದು. ಇದನ್ನು ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಜಾಸ್ತಿ ಕೈ ಆಡೋದಕ್ಕೆ ಹೋಗಬಾರ್ದು, ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಉಪ್ಪು ಹಾಕ್ಕೊಂಡು ಮತ್ತು ಇದನ್ನು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಸ್ವಲ್ಪ ಮಶ್ರೂಮು ಫ್ರೈ ಆಗೋವರೆಗೂ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋಣ. ನೀಟಾಗಿ 1-2-3 ಸರಿ ಇದನ್ನು ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಕಟ್ಟೋ ಚಾನ್ಸಸ್ ಇರುತ್ತೆ. ಇದನ್ನು ಈ ಮಶ್ರೂಮ್ ಹಾಕಿದ್ಮೇಲೆ ಸ್ವಲ್ಪ ಉರಿನ ಕಮ್ಮಿನೇ ಮಾಡ್ಕೋಬೇಕು. ಕಮ್ಮಿ ಮಾಡಿಕೊಂಡು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದು ಪ್ಲೇಟ್ ಮುಚ್ಚಿ ಮತ್ತೆ 1-2 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟಾಗ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಈಗ ನಾನು ಮತ್ತೆ ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿ ಹಾಕೋದಕ್ಕೋಸ್ಕರ. 12 ಗ್ಲಾಸಷ್ಟು ನಾವು ನೀರು ಹಾಕ್ಕೊಳ್ತಾ ಇದ್ದೀವಿ. ಬಿಸಿ ನೀರು ಕಾಯಿಸಿ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ, ಬಟ್ ನಾನು ಇಲ್ಲಿ ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ಸೊ ಇದನ್ನು ನೀರು ಹಾಕ್ಕೊಂಡಿದ್ದಾಯಿತು. ಇದು ಕೂಡ ಒಂದು ಸರಿ ನೀಟಾಗಿ ತಳದಿಂದ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಕುದಿಯೋವರೆಗೂ ಬಿಟ್ಬಿಡೋಣ. ಫ್ರೆಂಡ್ಸ್, ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇನಪ್ಪ ಇದು ಮತ್ತೆ ನೀರು ಆ್ಯಡ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಫಸ್ಟು ಒಂದು 4 ಗ್ಲಾಸಷ್ಟು ಅಷ್ಟೇ ಹಾಕ್ಕೊಂಡಿದ್ದು, ಸೊ ಅದಕ್ಕೆ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ, ಶಾರ್ಟೇಜ್ ಬಂದುಬಿಟ್ಟತ್ತು ಅಂತ ಹೇಳಿಬಿಟ್ಟು. ಈಗ ನೀರು ಹಾಕ್ಕೊಂಡಿದ್ದಾಯಿತು, ಕುದಿಯೋಕ್ಕೆ ಬಿಟ್ಬಿಡೋಣ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ವೆಯ್ಟ್ ಮಾಡಿದ್ರೆ ಸಾಕು, ಇದು ಚೆನ್ನಾಗಿ ಕುದಿಯುತ್ತೆ. ಸೊ ನೋಡ್ತಾ ಇರ್ಬೋದು ನೀವೀಗ ಕುದೀತಾ ಇದೆ ನೀರು. ಇದಕ್ಕೆ ನಾವು ಅಕ್ಕಿ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ನೆಕ್ಸ್ಟು ಒಂದು ಸರಿ ಇದೇ ಟೈಮಲ್ಲಿ ನೀವು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿಬಿಟ್ಟು ನೋಡ್ಕೋಬೇಕು. ನೋಡಿಕೊಂಡು ಈಗಲೇ ಆ್ಯಡ್ ಮಾಡಿಕೊಂಡ್ರೆ
ನೆಕ್ಸ್ಟು ಅಕ್ಕಿ ಬೆಂದು ಇದಾಗೋಷ್ಟರಲ್ಲಿ ಕರೆಕ್ಟಾಗಿರುತ್ತೆ. ನೀವು ನೋಡ್ಕೊಂಡಿಲ್ಲ ಅಂದರೆ ಅಕ್ಕಿ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಸ್ವಲ್ಪ ಮತ್ತು ಹರಳು ಉಪ್ಪು ಹಾಕ್ಬಿಟ್ರೆ ನೀಟಾಗಿ ಅದು ಕರಗಲ್ಲ ಒಂದೊಂದ್ಸರಿ. ಅದಕ್ಕೆ ನೀವು ಫಸ್ಟೇ ನೀರಲ್ಲೇ ನೋಡಿಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ನೋಡಿ 5 ಗ್ಲಾಸಷ್ಟು ನಾನು ಅಕ್ಕಿನ ಒಂದು 10 ನಿಮಿಷ ನೆನೆಹಾಕಿದ್ವಿ ನಾವು. ಬುಲೆಟ್ ರೈಸ್ ಹಾಕ್ಕೊಂಡಿದ್ದೀವಿ 5 ಗ್ಲಾಸಷ್ಟು. 1 ಗ್ಲಾಸಷ್ಟು ಬಾಸುಮತಿ ರೈಸು ಇಂಡಿಯಾ ಗೇಟ್ದೇನೆ ತೊಗೊಂಡಿರೋದು. ಹಾಕ್ಕೊಂಡು ಇದನ್ನು ಕೈ ಆಡಿಸ್ಕೊಳ್ಳೋಣ ಸುತ್ತ. ಕೈ ಆಡಿಸ್ಬಿಟ್ಟು ಹಾಗೆ ಸ್ವಲ್ಪ ಮೀಡಿಯಮ್ ಉರಿನಲ್ಲೇ ಇಟ್ಕೊಳ್ಳೋಣ. ನೋಡಿ ಇವನು ಮಿಥುನ ಅಂತ ಹೇಳಿಬಿಟ್ಟು ಹಾಯ್ ಮಾಡ್ತೇನೆ, ನೀವು ಕೂಡ ಒಂದು ಹಾಯ್ ಹೇಳ್ಬಿಡಿ ಅವನಿಗೆ. ಇವನು ಹಾಕಿ ಪ್ಲೇಯರು, ತುಂಬ ಚೆನ್ನಾಗಿ ಹಾಕಿ ಆಡ್ತಾನೆ. ಈಗ SLC ಓದ್ತಿದ್ದಾನೆ. ಆಂಟಿ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದ. ನೋಡಿ ಅವನು ಕೂಡ ಕೈ ಆಡಿಸಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಆಡಿಸ್ತಾ ಇದ್ದಾನೆ. ಒಂದು ಸರಿ ನಾನು ತಿರುಗಿಬಿಟ್ರೆ ನಂದು ಕೈ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೈ ಆಡಿಸ್ದ. ಸೊ ಮತ್ತು ನೋಡಿ ಹಾಗೆ ಮಧ್ಯದಲ್ಲಿ ಒಂದು ಸರಿ ಪ್ಲೇಟ್ ತೆಗೆದ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಬನ್ನಿ ನಿಮಗೆ ಇವನು ಮಿಥುನೊಂದು ಮತ್ತೆ ನಿಮಗೆ ಹಿಸ್ಟ್ರಿನ ಹೇಳ್ತೀನಿ. ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ತುಂಬ ನೋಡಿ ಇದು ಎಲ್ಲ ಒಂದು ಹಾಕಿದ್ದು ಮೆಡಲ್ಸು ಶೀಲ್ಡ್ಸು ಎಲ್ಲನೂ ಎಷ್ಟು ಶೀಲ್ಡ್ಸ್ ಬಂದಿದೆ. ಇವನು ನ್ಯಾಷನಲ್ ಪ್ಲೇಯರು. ನಮ್ಮ ಅಕ್ಕ ಅಂದರೆ ದೀಪು ಅಕ್ಕ ಇವ್ರ ಅಮ್ಮಂಗೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ಅವನ ಫಿಲಮ್ಸು ತುಂಬ ನೋಡ್ತಾರೆ. ನೋಡಿ ಅವನ ಫೋಟೋ ಕೂಡ ಹಾಕ್ಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಮೂವೀಸ್ ತುಂಬಾ ನೋಡ್ತಾರೆ ಅವರು. ನಮ್ಮಮ್ಮ ಕೂಡ ಹಾಯ್ ಮಾಡ್ತಾರೆ. ಅಡ್ಕೆಲೆ ಹಾಕೊಂಬಿಟ್ಟು ಆಚೆಗೆ ಬರೋವರೆಗೂ ಅಗೀತಾವ್ರೆ. ನೋಡಿ ನನ್ನ ಮಗನೂ ಕೂಡ ನೋಡ್ತಾವನೆ. ಅಮ್ಮ ನಾನು ಮಾಡ್ತೀನಿ, ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈಗ ನೀರು ಡ್ರೈ ಆಗಿದ್ದಾಗಿದೆ ಒಂದು 3/4 ಭಾಗ. ಈಗ ನಾವು ದಮ್ ಕಟ್ತಾಯಿದ್ದೀವಿ. ಬಾಳೆ ಎಲೆ ಹಾಕಿ ಇದನ್ನು ಹೊರಗಡೆ ಬಂದಿರೋದನ್ನೆಲ್ಲ ಒಳಗಡೆ ಹಾಕಿಬಿಟ್ಟು ಬಾಳೆ ಎಲೆನ ಪ್ಲೇಟ್ ಮುಚ್ಚಿ ಒಂದು ಸಣ್ಣದಾಗಿರೋ ಕಲ್ಲನ್ನ ಇಡ್ತಾಯಿದ್ದೀವಿ. ಇಟ್ಬಿಟ್ಟು ನಾವು ಪೂರ್ತಿ ಮೀಡಿಯಮ್ ಊರಿನಲ್ಲಿ ನಾವು ಇದನ್ನು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಬೇಯುತ್ತೆ. ಅಣ್ಣ ಬಂದರು, ಅಣ್ಣ ಮತ್ತು ಮೋನಿ ಇಬ್ಬರು ಬಂದರು. ಇವರು ಅಣ್ಣ ದೀಪಕ್ ಅವ್ರ ಯಜಮಾನ್ರು ಮತ್ತು ಇವನು ದೊಡ್ಡ ಮಗ. ನಂದು ವಿಡಿಯೋ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಮಾಡ್ತಿದ್ದಾನೆ. ನೋಡಿ ಅಡ್ಡ ಇಟ್ಕೊಳ್ತಾ ಇದ್ದಾನೆ. ಇವನಿಗೂ ಕೂಡ ಸ್ವಲ್ಪ ನಾಚಿಕೆ ಜಾಸ್ತಿ. ನನ್ನ ಮಗ ಅವ್ನಿಗೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ನೋಡಿ ನಾವು ಈ ನಮ್ಮ ಮಶ್ರೂಮ್ ಬಿರಿಯಾನಿ ತಿನ್ನೋದಕ್ಕೆ ಹಾವು ಕೂಡ ಬಂದಿದೆ. ನಾವು ಅಡುಗೆ ಮಾಡ್ತಿದ್ವಿ. ಸೊ ಆಗ ಹಿಂಗೆ ಕಾಲು ತೊಳ್ಕೊಳ್ಳೋಣ ಅಂತ ಹೋದಾಗ ಒಂದು ಸಣ್ಣದು ಹಾವು ಬಂತು. ಅದಕ್ಕೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಹೇಳಿದೆ ಮಶ್ರೂಮ್ ಬಿರಿಯಾನಿ ತಿನ್ನೋದಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಸೇಫಾಗಿ ಹೊರಗಡೆ ಬಿಟ್ವಿ. ಸೊ ಈಗ 5 ನಿಮಿಷ ಆಗಿದ್ದಾಯಿತು. ನೋಡಿ ನಾವು ತೆಗೆದಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದೇ ರೀತಿ ಮೆತ್ತಗೂ ಆಗಿಲ್ಲ, ಏನಿಲ್ಲ, ಉದುರುದ್ರಾಗಿ ಚೆನ್ನಾಗಿ ಬಂದಿದೆ ನಮ್ಮ ಮಶ್ರೂಮ್ ಬಿರಿಯಾನಿ. ಫ್ರೆಂಡ್ಸ್, ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಶ್ರೂಮ್ ಬಿರಿಯಾನಿ ಜೊತೆಲೆ ರೈತ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಮಶ್ರೂಮ್ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಈಗ ನಾನು ಇದನ್ನು ನಿಮಗೆ ಒಂದು ಕಪ್ಪಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗೆ ನೆಕ್ಸ್ಟ್ ರೈತ ಮಾಡೋಣ. ನಾನು ಮೊಸರು 1 ಲೀಟ್ರಷ್ಟು ಮೊಸರು ತೊಗೊಂಡು ಒಂದು 4-5 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 4-5 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ಬ್ಯಾಟಿಂಗ್ ಮಾಡೋಣ. ನೋಡಿ ಎಲ್ಲರೂ ಕೂತ್ಕೊಂಡು ಹೊರಗಡೆ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಹೊರಗಡೆ ತಿನ್ನಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು, ಅದೇ ಹೇಳಿದ್ನಲ್ಲ, ಮಳೆ ಬಂತು ಅಂತ ಹೇಳಿಬಿಟ್ಟು ನಾವು ಒಳಗಡೆ ಕೂತ್ಕೊಂಡು ತಿಂತಿದ್ದೀವಿ. ತುಂಬ ಚೆನ್ನಾಗಾಗಿದೆ ಎಲ್ಲನೂ ಕೂಡ. ಒಂದು ಈ ಥರ ನಾವು ಫ್ಯಾಮಿಲೀಲಿ ಹೊರಗಡೆ ಕೂತ್ಕೊಂಡು ತಿಂದರೆ ಮಜಾನೇ ಬೇರೆ ಅದ್ರದ್ದು. ಹಗ್ಲತ್ತಲ್ಲಂತೂ ಯಾರೂ ಕೈಗೆ ಸಿಗಲ್ಲ ಊಟ ಮಾಡೋದಕ್ಕೆ. ಎಲ್ಲರೂ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರು ತಿಂತಾರೆ. ಸೊ ರಾತ್ರಿ ಹೊತ್ತಂತೂ ಎಲ್ಲರೂ ಸೇರ್ತೀವಿ 8-8:30 ಹಂಗೆ. ಸೊ ಆ ಟೈಮಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಎಲ್ಲರೂ ತಂದು ಸೂಪರಾಗಿದೆ ಅಂತ ಹೇಳಿಬಿಟ್ಟು. ಸೊ ಇದು ನಮಗೂ ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು. ತುಂಬ ಹ್ಯಾಪಿ ಆಯಿತು ಎಲ್ಲರೂ ಕೂತ್ಕೊಂಡು ಇವತ್ತು ಊಟ ಮಾಡಿದ್ದಕ್ಕೆ. ಫ್ರೆಂಡ್ಸ್, ನೋಡಿದ್ರಲ್ವ ನೀವು ಕೂಡ ನಮ್ಮ ಫ್ಯಾಮಿಲಿ ಮತ್ತು ನಾವು ಅಡುಗೆ ಮಾಡಿದ್ದು ಸ್ಟೈಲು, ಅಡುಗೆ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹೀಗೆ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ. ಫ್ರೆಂಡ್ಸ್, ನೀವು ಕೂಡ ಈ ಥರ ರಾತ್ರಿ ಇವತ್ತು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅದರಲ್ಲಿ ಸಿಗೋವಂಥ ಖುಷಿನೇ ಬೇರೆ. ಹಗಲೆಲ್ಲ ದುಡಿತೀವಿ. ಸೊ ನೈಟ್ ಟೈಮು ಒಂದು ಸರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ವ ನಮ್ಮ ವೀಡಿಯೋನ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.
ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಿದೆ, ಒಳ್ಳೊಳ್ಳೆ ಕಾಮೆಂಟ್ ಬರ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.